ಮಾತೃಭಾಷೆ ಮಾತೃಭಾಷೆ ಅಂದರೆ ಎಲ್ಲರಿಗೂ ಒಂಥರ ಅವರ ಅಮ್ಮನ ಸಮಾನ. ಎಲ್ಲರಿಗೂ ಅಷ್ಟೇ. ಅದು ಯಾರೇ ಆಗಿರಲಿ, ಕನ್ನಡಿಗ ಆಗಿರಲಿ, ಮರಾಠಿ ಆಗಿರಲಿ, ತೆಲುಗುದವರಾಗಿರಲಿ, ತಮಿಳವರಾಗಿರಲಿ, ಹಿಂದಿಯವರಾಗಿರಲಿ. ಸೊ ಎಲ್ಲರಿಗೂ ಮಾತೃಭಾಷೆ ಅಂತ ಅಂದರೆ ಒಂದು ಅಮ್ಮನ ಸಮಾನನೇ ಅಂತ ಹೇಳಿದ್ರೆ ತಪ್ಪಲ್ಲ. ಸೊ ಇವಾಗ ನೋಡಿ, ನೀವು ಯಾವುದೇ ಒಂದು ಪ್ರದೇಶಕ್ಕೆ ಹೋದಾಗ ನೀವು ಅಲ್ಲಿಯ ಭಾಷೆ ಕಲಿತು ಒಂದು ಅಲ್ಲಿಯ ಭಾಷೆನ ನೀವು ಮಾತಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ನೀವು ಅಲ್ಲಿರುವ ಸ್ಥಳೀಯ ಜನರಿಂದ ಎಷ್ಟೊಂದು ಗೌರವವನ್ನು ನೀವು ಹಿಂದಿರುಗಿ ಪಡಿತೀರ. ನಿಮಗೆ ಅವ್ರು ಫೇವರ್ ಕೂಡ ಮಾಡ್ಬೋದು. ಸೊ ಅದಕ್ಕೆ ಬೆಂಗಳೂರಲ್ಲಿದ್ದವಾಗ ಕನ್ನಡ ಕಲಿಯಿರಿ, ಮಹಾರಾಷ್ಟ್ರಕ್ಕೆ ಹೋದವಾಗ ಮರಾಠಿನ ಕಲೀರಿ, ಆಂಧ್ರ ತೆಲಂಗಾಣ ಹೋದವಾಗ ತೆಲುಗು ಕಲಿತು ಮಾತಾಡಿ. ಏನು ತಪ್ಪಿದೆ ಅದ್ರಲ್ಲಿ? ನೀವೊಂದು ಅಲ್ಲಿ ಸ್ಥಳದಲ್ಲಿ ಹೋಗಿ ನಿಮ್ಮದೇನೋ ಒಂದು ಉದ್ಯೋಗನೋ ಅಥವಾ ನಿಮ್ಮ ಒಂದು ವ್ಯವಹಾರನೋ ಅಲ್ಲಿ ಬೆಳೆಸ್ತೀನಿ ಅಂತ ಅಂದರೆ, ಸೊ ಅಲ್ಲಿನ ಒಂದು ಭಾಷೆಯನ್ನು ಕಲಿತು ಅಲ್ಲಿಯ ಸಂಸ್ಕೃತಿ ಜೊತೆಗೆ ನೀವು ಮೈಗೂಡಿಸ್ಕೊಂಡು ಅಲ್ಲ ಸಂಸ್ಕೃತಿಯನ್ನು ಅರ್ಥಕೊಂಡು ಸೊ ಭಾಳದ್ರಲ್ಲಿ ಏನೂ ಅಂತಹ ಒಂದು ತಪ್ಪಿಲ್ಲ ಅನ್ಕೋತೀನಿ. ಯಾಕೆಂದರೆ ನಾವು ಇವಾಗ ನೋಡ್ತೀವಿ ಎಷ್ಟೊಂದು ಜನ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಭಾಷೆ ಕಲಿಯೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಜಪಾನೀಸ್ ಕಲಿಯೋದಕ್ಕೆ, ಜರ್ಮನ್ ಕಲಿಯೋದಕ್ಕೆ. ಸೊ ಅಂಥ ಇದರಲ್ಲಿ ನೀವು ಒಂದು ಸಣ್ಣ ಪ್ರಯತ್ನ ಮಾಡಿದ್ರೆ ಆ ಸ್ಥಳಕ್ಕೆ ಹೋದಾಗ ಆ ಸ್ಥಳದಕ್ಕೆ ಕನೆಕ್ಟ್ ಆಗ್ತೀರ ನೀವು. ಆ ಒಂದು ರಾಜ್ಯ, ಜಿಲ್ಲೆ ಅದೇ ಹಾಗೆ ಕರ್ನಾಟಕದಲ್ಲಿ ಬಂದವಾಗ ನಾವು ಮಂಗಳೂರಿಗೆ ಹೋದವಾಗ ತುಳುವನ್ನು ಕಲಿಯೋಣ. ತುಳುವನ್ನು ಕಲಿತು ಅವ್ರ ಜೊತೆ ತುಳುದಲ್ಲಿ ಮಾತನಾಡೋಣ. ನೀವು ಆ ಒಂದು ಬೇರೆ ಭಾಷೆಗೆ ಅಲ್ಲಿ ಹೋದವಾಗ ಅಲ್ಲಿ ಸ್ಥಳದ ಭಾಷೆಗಳಿಗೆ ನೀವು ಒಂದು ಗೌರವ ಕೊಟ್ಟು ಕಲಿಯುವಂಥ ಒಂದು ಪ್ರಯತ್ನ ಮಾಡಿದ್ರೆ ಅಲ್ಲಿ ಜನ ನಿಮಗೆ ಡೆಫಿನೆಟ್ಲಿ ನಿಮಗೆ ಒಂದು ಫೇವರ್ ಮಾಡೇ ಮಾಡ್ತಾರೆ. ನಿಮಗೊಂದು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ. ಅಂದರೆ ರೆಸ್ಪೆಕ್ಟ್ ಕೊಡಲ್ಲ ಇಲ್ದಿದ್ರೆ ಅಂತ ಅರ್ಥ ಅಲ್ಲ, ಬಟ್ ನೀವೊಂದು ಪ್ರಯತ್ನ ಮಾಡಿ ಅವ್ರ ಭಾಷೆಯನ್ನು ಕಲಿತಾಗ ನಿಮಗೆ ಡೆಫಿನೆಟ್ಲಿ ಅಲ್ಲಿ ಒಂದು ಗೌರವ ಜಾಸ್ತಿ ಸಿಗುತ್ತೆ ಹಾಗೂ ಒಂದು ಫೇವರಿಸಮ್ ಆಗ್ಬೋದು, ಮಾಡೇ ಮಾಡ್ತಾರೆ ಡೆಫಿನೆಟ್ಲಿ. ಯಾಕೆಂದರೆ ಈಗ ನನ್ನ ವಿಚಾರಕ್ಕೆ ಬಂದರೆ ನೀವೇನೋ ಬೇರೆ ಭಾಷೆವನ್ನಾಗಿ ಕನ್ನಡವನ್ನು ಕಲಿತು ಕನ್ನಡವನ್ನು ಕಲಿಯೋ ಒಂದು ಪ್ರಯತ್ನ, ಕನ್ನಡ ಮಾತಾಡೋ ಪ್ರಯತ್ನ ಮಾಡಿದ್ರೆ ನಾನು ಖಂಡಿತವಾಗಿ ಅವರಿಗೆ ಫೇವರ್ ಮಾಡೇ ಮಾಡ್ತೀನಿ. ನನಗೆ ತುಂಬ ಖುಷಿಯಾಗುತ್ತೆ ಯಾರಾದರೂ ಒಬ್ಬ ಅನ್ಯ ಕನ್ನಡಿಗ ಬಂದು ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಮಾತನಾಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಅವ್ರು ಯಾರೇ ಆಗಿರ್ಬೋದು, ತೆಲುಗುದವರಾಗಿರ್ಬೋದು. ಅಂದರೆ ಇವಾಗ ನಮ್ಮ ಕಂಪ್ನಿಗಳಲ್ಲಿ ಬೇರೆ ಬೇರೆ ಭಾಷೆಯವರು ಬರ್ತಾರಲ್ಲ, ಸೊ ಅವ್ರದ್ದು ಕನ್ನಡವನ್ನು ನಮ್ಮ ಜೊತೆ ಮಾತಾಡಿದಾಗ ನಂಗೆ ತುಂಬ ಖುಷಿಯಾಗುತ್ತೆ. ನಾನು ಅವ್ರಿಗೆ ಮಾಡಿರ್ಬೋದು, ಫೇವರ್ ಡೆಫಿನೆಟ್ಲಿ ಮಾಡಿರ್ತೀನಿ. ನಾನು ಅದನ್ನು ಬಗ್ಗೆ ಹಾನೆಸ್ಟಾಗಿ ಹೇಳ್ತೀನಿ. ಅದರಲ್ಲಿ ಏನು ಮಾತಿನ ತೊಗೊಳ್ಳಲ್ಲ. ಮಾಡೇ ಮಾಡಿರ್ತೀನಿ, ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ ಮಾಡಿರ್ತೀನಿ, ಫೇವರ್ ಮಾಡಿರ್ತೀನಿ. ಸೊ ಅದೇ ವಿಚಾರ. ಸೊ ನೀವು ಯಾವುದೇ ಒಂದು ಸ್ಥಳಕ್ಕೆ ಹೋದಾಗ, ಒಂದು ರಾಜ್ಯ, ಒಂದು ಏನೇ ಇರಲಿ, ಅಲ್ಲಿ ಆ ಭಾಷೆ ಇದ್ದಾಗ ಅಲ್ಲಿ ಭಾಷೆಯನ್ನು ನೀವು ಕಲಿತು ಅಲ್ಲಿ ಅವ್ರ ಜೊತೆ ಮಾತನಾಡಿದರೆ ನಿಮಗೆ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಒಂದು ಸಂಸ್ಕೃತಿ ಏನಿದೆ, ಅಲ್ಲಿಯ ಒಂದು ಒಡನಾಟ ಏನಿದೆ, ಅಲ್ಲಿ ನೆಲೆಗಟ್ಟುಗಳು ಏನಿದ್ದಾವೆ ಅದನ್ನೆಲ್ಲ ನೀವು ಕಲ್ತ್ಕೊಬೋದು. ಅದನ್ನು ಬಿಟ್ಬಿಟ್ಟು ನಂದು ದಿಸ್ ಎಕ್ಸ್ ಇಸ್ ಮೈ ನ್ಯಾಷನಲ್ ಲ್ಯಾಂಗ್ವೇಜ್, ದಿಸ್ ಎಕ್ಸ್ ಶುಡ್ ಬಿ ಯೂಸ್ಡ್ ಆಲ್ ಓವರ್ ದ ವರ್ಲ್ಡ್, ಆಲ್ ಓವರ್ ಇಂಡಿಯಾ ಅಂತಂದರೆ ಸೊ ಆವಾಗ ಒಂದು ಘರ್ಷಣೆ, ತಿಕ್ಕಾಟ ಡೆಫಿನೆಟಾಗಿ ರೈಸ್ ಆಗುತ್ತೆ, ಎದ್ದೇ ಹೇಳುತ್ತೆ. ಸೊ ಈ ವಿಷಯಕ್ಕೆ ಬಂದರೆ ಸೊ ಕನ್ನಡಿಗರು ತುಂಬ ಪ್ರಾಬ್ಲಮ್ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ಅಂತ ಅನ್ಕೊಬೋದು. ಬಟ್ ಹಾಗೆ ಮಾಡಿಲ್ಲ ಅಂತ ಅಂದಿದ್ರೆ, ಲೈಕ್ ಒಂದು ಉಗ್ರವಾದ ಹೋರಾಟ ಮಾಡಿರಲಿಲ್ಲ ಅಂದಿದ್ರೆ ಯಾರಾದರೂ ಕನ್ನಡ ಇದೆ ಅನ್ನೋ ಒಂದು ಇದನ್ನೇ ಮರ್ತೋಗ್ಬಿಟ್ಟಿರೋ ಕನ್ನಡಿಗರು ಒಬ್ಬರಿದ್ದಾರೆ. ಸೊ ಸ್ವಲ್ಪ ಉಗ್ರ ರೂಪದಲ್ಲಿ ಇರ್ಬೋದು, ಸ್ವಲ್ಪ ಕೈ ಮೀರಿ ಹೋಗಿ ಏನೋ ಒಂದು ಮಾಡಿರ್ಬೋದು. ಬಟ್ ಸ್ಟಿಲ್ ಅದನ್ನು ಮಾಡಿದ್ರಿಂದನೇ ಕನ್ನಡಿಗರು ಅನ್ನೋ ಅವರಿಗೆ ಒಂದು ಕನ್ನಡ ಪ್ರೈಡ್ ಅನ್ನೋದು ಒಂದು ಹುಟ್ಕೊಂಡಿದೆ. ಅಂದರೆ ಮೊದಲಿಂದನೇ ಇದೆ ಅದು, ಕನ್ನಡ ಭಾಷೆನೇ ಇರಬೇಕು ಅಂತಲ್ಲ. ಅಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕೂಡ ಟ್ರೆಂಡ್ ಆಗೋದು ಅಂತಾರಲ್ಲ, ಟ್ರೆಂಡ್ ಆಗ್ತಾ ಇದೆ. ಇದೇನು ಈಗಿನ ಭಾಷೆ ಅಲ್ಲ, ಸಾವಿರಾರು ವರ್ಷ ಇತಿಹಾಸ ಇರುವ ಭಾಷೆಗಳು ನಮ್ಮ ಕನ್ನಡ. ಸೊ ಅದರಿಂದ ಭಾಷೆ ಏನೋ ಇದಾಗ್ಬಿಡುತ್ತೆ ಅಂತಲ್ಲ, ಬಟ್ ಈಗ ಹಿಂಗೆ ಅಂದರೆ ಲೈಕ್ ಒಂದು ಮೊದಲೇ ನಾವು ರಾಜ್ಯಗಳೆಲ್ಲ ವಿಂಗಡಣೆ ಆಗಿದ್ದು ಸೊ ಭಾಷಾ ಆಧಾರದ ಮೇಲೆ. ಈಗ ನಾವು ಅದನ್ನೇ ಹೇಳೋಕ್ಕಾಗಲ್ಲ, ಯಾಕೆಂದರೆ ಮೈಗ್ರೇಷನ್ ಅಲ್ವಾ, ವಲಸೆ ತುಂಬ ಆಗೋಗಿದೆ. ತುಂಬ ಕಡೆ ಬೆಂಗಳೂರಂತೂ ತುಂಬ ಪೆನೆಟ್ರೇಟ್ ಆಗೋಗಿದೆ. ಬಟ್ ಸ್ಟಿಲ್ ನಾವು ಕನ್ನಡಿಗರ ರಾಜಧಾನಿ ಇದು, ಕನ್ನಡ ಉಳಿಬೇಕು ಅನ್ನೋ ನಮ್ಮ ಆಸೆ, ಕರ್ನಾಟಕದಲ್ಲಿ ಉಳಿಬೇಕು. ಸೊ ಆಂಧ್ರ ಹೋದಾಗ ತೆಲುಗು ಮಾತಾಡಿ, ತಮಿಳ್ನಾಡು ಹೋದಾಗ ತಮಿಳ್ ಮಾತಾಡಿ, ಮಲಯಾಳಂ ಕೇರಳದಲ್ಲಿ, ಮರಾಠಿ ಮಹಾರಾಷ್ಟ್ರದಲ್ಲಿ, ಬೆಂಗಾಲಿ ಬಂಗಾಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಒರಿಸ್ಸಾದಲ್ಲಿ, ಗುಜರಾತಿ ಗುಜರಾತ್ನಲ್ಲಿ.
ಸೊ ಅಲ್ಲಿ ಹೋದವಾಗ ಅಲ್ಲಿ ಭಾಷೆಯನ್ನು ಕಲಿತು ಅಲ್ಲಿ ಭಾಷೆಯ ಜೊತೆ ಜನಗಳ ಜೊತೆ ಬೆರೆತು ಅವ್ರ ಭಾಷೆಯನ್ನು ಮಾತಾಡುವ ಪ್ರಯತ್ನವನ್ನು ನಾವು ಡೆಫಿನೆಟಾಗಿ ಮಾಡಬೇಕು. ಸೊ ಇದರಿಂದ ನಿಮಗೂ ಒಂದು ಕನೆಕ್ಟ್ ಆಗ್ತೀರಾ ಅಲ್ಲಿ ಒಂದು ಸ್ಥಳಕ್ಕೆ, ಅಲ್ಲಿಯ ಸಂಸ್ಕೃತಿ ತಿಳಿಯುತ್ತೆ ನಿಮಗೆ. ಹಾಗೆ ಜನಗಳಿಂದ ನೀವು ಡೆಫಿನೆಟ್ಲಿ ಫೇವರ್ ಸಿಗುತ್ತೆ ನಿಮಗೆ. ಜನ నిమ్మನ್ನು గౌరవ ಇನ್ನೂ ಒಂಚೂరు జాస్తినే కొడతారు. సో మీరు కర్ణాటక వచ్చినప్పుడు కర్ణాటక నేర్చుకోండి. நீங்கள் कर्नाटक वंदापो कन्नड़ कत्कोंगे. आप जब भी कर्नाटक आएंगे तो कन्नड़ा सीख लो, थोड़ी बहुत अटेम्प्ट करके सीख लो. भाषा सीखने से कुछ नहीं जाएगा. इट्स गुड फॉर ब्रेन, राइट? गुड फॉर ब्रेन. सो यू कैन लूज नथिंग. Learn and respect the local language. I hope you guys gonna try learning Kannada. You can watch my videos. I've done several videos on learning Kannada using your own mother tongue. So I hope you have a good day. Jai Hind. Jai Kannada.